ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ನಾವು ಮುಂಚೆನೇ ಹೇಳ್ತಾ ಇದ್ದೀನಿ, ಕುಲ್ದೀಪ್ ಯಾದವ್ಗೆ ಲೈಫ್ ಟೈಮಲ್ಲಿ ಅಳಿಸಿರೋ ಅಂತ ಟೀಮ್ ಯಾವ್ದಾರ ಒಂದು ಇದೆ ಅಂತಂದ್ರೆ ಅದು ನಮ್ಮ RCBನೇ. ಮೊಯ್ನಾಲೆ ಹಾಕೊಂಡು ರುಬ್ತಾ ಇದ್ದಾಗೇನೆ ಕುಲ್ದೀಪ್ ಯಾದವ್ ಹತ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ಅವತ್ತು. ಅದು ಯಾರಿಗೆ ತಾನೇ ನೆನಪಿರಲ್ಲ ಹೇಳಿ? ಪ್ರತಿಯೊಬ್ಬ RCB ಫ್ಯಾನ್ಸ್ಗೂ ನೆನಪಿರುತ್ತೆ, ಕುಲ್ದೀಪ್ ಯಾದವ್ಗೂ ನೆನಪಿರುತ್ತೆ. ಅದೇ ನಿಷ್ಬೇಗ ಮರ್ತೋಗ್ಬಿಟ್ರೆ ಅಂತ ನನ್ಗೊಂದು ಡೌಟು. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ್ಗ ಕುಲ್ದೀಪ್ ಯಾದವ್ ವರ್ಸಸ್ RCB ಅಂಡ್ RCB ಫ್ಯಾನ್ಸ್ ಈ ತರ ಆಗೈತೆ ಮಗ ಇವಾಗ ಸೀನು. ಏನ್ ಗುರು ಕುಲ್ದೀಪ್ ಯಾದವ್ದು ಕತೆ ಎಲ್ಲ ಸ್ವಲ್ಪ ಸುದ್ದಿ ಮಾಡ್ತಾವ್ರೆ ರೀಸೆಂಟ್ ಆಗಿ. ಏನೋ ಟ್ವೀಟ್ ಗೀಟ್ ಎಲ್ಲ ಮಾಡ್ಬಿಟ್ರೆ ಕುಲ್ದೀಪ್ ಯಾದವ್ RCB ಫ್ಯಾನ್ಸ್ ಮೇಲೆ, RCB ಮೇಲೆ ಟ್ವೀಟ್ ಮಾಡ್ಬಿಟ್ಟಿದ್ದಾರೆ. ಏನಿದು ಕತೆ, ಏನಾಗಿದೆ RCB ಫ್ಯಾನ್ಸ್ಗೂ ಮತ್ತೆ ಕುಲ್ದೀಪ್ ಯಾದವ್ ಕ್ಲಾಶು? ಹೌದು, ಒಂಥರ ಕ್ಲಾಶ್ ಆಗಿದೆ. ಕುಲ್ದೀಪ್ ಯಾದವ್ ಅವರು RCB ಮೇಲೆ ಟ್ವೀಟ್ ಮಾಡತ್ತಾರ. ನೆನ್ನೆ ಒಂದು ಟ್ವೀಟ್ ಬೇರೆ ಮಾಡಿದ್ರೆ, RCB ಫ್ಯಾನ್ಸ್ ಚಿಲ್, RCB ಫ್ಯಾನ್ಸ್ ಅಂತ ಟ್ವೀಟ್ ಮಾಡ್ಬಿಟ್ಟು, ಟ್ರೋಫಿ ನಿಮ್ದೇನೆ ಗುರು, ನಿಮ್ದೇನೆ ಟ್ರೋಫಿ ಇಟ್ಕೊಳ್ಳಿ ಅಂಡ್ ನಾನು ಗೋಲ್ ಕೀಪರ್ ಅಲ್ಲ ಅಂತ ಒಂದು ಟ್ವೀಟ್ ಮಾಡಿದ್ರೆ, ಈ ಟ್ವೀಟು ಎಕ್ಸಲ್ಲಿ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದೆ. ಏನಾಗಿದೆ ಸೀನು, ಏನಕ್ಕೆ ಈ ಟ್ವೀಟ್ ನ ಮಾಡಿದ್ರೆ ಕುಲ್ದೀಪ್ ಯಾದವ್ ಅವರು RCB ಫ್ಯಾನ್ಸ್ ಏನಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಸ್ವಲ್ಪ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಇದ್ರ ರಿಲೇಟೆಡ್ ಕ್ಲಾರಿಟಿ ಕೊಡೋದಕ್ಕೆ ಅಂತ ಬಂದಿರೋದು. ಒಂದು ಇಂಟರ್ವ್ಯೂ ನಡೀತಾ ಇರುತ್ತೆ ಮಗ, ಒಂದು ಇಂಟರ್ವ್ಯೂ ತರ ಅಲ್ಲ, ಒಂಥರ ಒಂದು ಯೂಟ್ಯೂಬ್ ಚಾನಲ್ ಲೈವ್ ಇರ್ತಾರೆ. ಆ ಲೈವ್ ಅಲ್ಲಿ ಕುಲ್ದೀಪ್ ಯಾದವ್ ಕೂಡ ಜಾಯ್ನ್ ಆಗಿರ್ತಾರೆ. ಸೊ ಅಲ್ಲಿ RCB ಫ್ಯಾನ್ ಒಬ್ರು ಯಾರೋ ಒಂದು ಕ್ವೆಶನ್ ಕೇಳ್ತಾರೆ, ಸೂಪರ್ ಚಾಟ್ ನ ಮಾಡ್ಬಿಟ್ಟು. RCB ಮ್ಯಾನೇಜ್ಮೆಂಟ್ ಅಂತ ಅವರ ಒಂದು ಯೂಸರ್ ಐಡಿನ ಇಟ್ಕೊಂಡಿರ್ತಾರೆ. RCB ಮ್ಯಾನೇಜ್ಮೆಂಟ್ ಅಂತ ಇಟ್ಕೊಂಡು, ಸುಮ್ಮನೆ RCB ಮ್ಯಾನೇಜ್ಮೆಂಟ್ ಅವ್ರೇನಲ್ಲ, ಅವರು RCB ಮ್ಯಾನೇಜ್ಮೆಂಟ್ ಅಂತ ಯಾರೋ RCB ಫ್ಯಾನ್ ಅಂತ ಹೇಳ್ತಿದ್ದೆ. ಒಂದು ಕ್ವೆಶನ್ ಕೇಳಿದ್ದಾರೆ ಕುಲ್ದೀಪ್ ಯಾದವ್ ಅವ್ರಿಗೆ, ಕುಲ್ದೀಪ್ ಬಾಯ್ RCB ಮೇ ಆ ಜಾओ, RCBಗೆ ಬಾಯ್ ಗುರು ನೀನು. RCBಗೆ ಗೋಲ್ ಕೀಪರ್ನ ಅವಶ್ಯಕತೆ ಸಿಕ್ಕಾಪಟ್ಟೆ ಇದೆ. ಈ ವರ್ಷ RCBಗೆ ಗೋಲ್ ಕೀಪರ್ ಇಲ್ಲ ಗುರು ಅಂತ, ವಿಕೆಟ್ ಕೀಪರ್ ಅಲ್ಲ ಗೋಲ್ ಕೀಪರ್ನ ಅವಶ್ಯಕತೆ ಇದೆ ಅಂತ ಇವರು ಅವ್ರನ್ನ ಟೀಸ್ ಮಾಡೋದಕ್ಕೆ ಅಂತ ನೋಡಿದ್ದಾರೆ. RCBಗೆ ಬನ್ನಿ ಗುರು, ಗೋಲ್ ಕೀಪರ್ ಬೇಕು ನಮಗೆ ಅಂತ ಇವರು ಕೊಟ್ಟಂತ ಉತ್ತರ. ಈ ಕ್ವಶನ್ ನೋಡ್ಬಿಟ್ಟು ಇಷ್ಟೇ, ನಿಮಗೆ ಗೋಲ್ ಕೀಪರ್ ಅಲ್ಲ ಗುರು ಬೇಕಾಗಿರೋದು, ನಿಮಗೆ ಬೇಕಾಗಿರೋದು ಟ್ರೋಫಿ ಗುರು. ಆ ಕಡೆ ನೋಡ್ಕೊಳ್ಳಿ ಗುರು, ಟ್ರೋಫಿ ಎತ್ತದಲ್ಲಿ ನೋಡ್ಕೊಳ್ಳಿ, ಟ್ರೋಫಿಗೆಲ್ಲ ನೋಡ್ಕೊಳ್ಳಿ. ಗೋಲ್ ಕೀಪರು ಆ ಕೀಪರು ಈ ಕೀಪರ್ ಎಲ್ಲ ಅವಶ್ಯಕತೆ ಇಲ್ಲ ನಿಮಗೆ ಅಂತ ಹೇಳಿದ್ದಾರೆ. ಒಟ್ಟಲ್ಲಿ ಇವ್ರು ಅವ್ರನ್ನ ರೇಕ್ಸೋದಕ್ಕೆ ಹೋಗಿ ಒಂಥರ ಫನ್ನಿ ವೇಲ್ ರೇಕ್ಸೋದಕ್ಕೆ ಹೋಗ್ಬಿಟ್ಟು ಅವ್ರು RCB ಫ್ಯಾನ್ಸ್ನ ಟ್ರಿಗರ್ ಮಾಡಿದ್ರು ಅಂತ ಹೇಳ್ಬೇಕು ಇವಾಗ. ಬಟ್ ಈ RCB ಮ್ಯಾನೇಜ್ಮೆಂಟ್ ಇಟ್ಕೊಂಡು, ಅಂದ್ರೆ ಆ ಒಂದು ಯೂಸರ್ ಐಡಿನ ಇಟ್ಕೊಂಡು ಸೂಪರ್ ಚಾಟ್ ಮಾಡ್ಬಿಟ್ಟು ಕ್ವಶನ್ ಕೇಳೋಂಥ ಪರಿಸ್ಥಿತಿ ಇದೆಯಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿಗರು? ಗೋಲ್ ಕೀಪರ್, ವಿಕೆಟ್ ಕೀಪರ್ ಅಂದ್ರೂ ಅದ್ರಲ್ಲಿ ಒಂಥರ ಒಂದು ರೇಂಜಿಗೆ ಅರ್ಥ ಇದೆ. ಕ್ರಿಕೆಟ್ಗಾರು ಲೇಟ್ ಆಗುತ್ತೆ. ಗೋಲ್ ಕೀಪರ್ ಬೇಕು ಅಂತ ಕುಲ್ದೀಪ್ ಯಾದವ್ಗೆ ಟೀ ಉರಿಸ್ತು ಅಂತಂದ್ರೆ ಕುಲ್ದೀಪ್ ಯಾದವ್ ಸುಮ್ಮನೆ ಇರಬೇಕಾ? ಕುಲ್ದೀಪ್ ಯಾದವ್ ಕಡಕ್ಕಾಗೇನೆ ಕೌಂಟ್ರ್ ಕೊಟ್ಟಿದ್ದಾರೆ. ಗುರು ನಿಮಗೆ ಬೇಕಾಗಿರೋದು ಟ್ರೋಫಿ, ನಿಮಗೆ ಬೇಕಾಗಿರೋದು ವಿಕೆಟ್ ಕೀಪರ್ ಅಲ್ಲ, ಗೋಲ್ ಕೀಪರ್ ಅಲ್ಲ, ಅವರಲ್ಲ ಇವರಲ್ಲ, ನಿಮಗೆ ಟ್ರೋಫಿ ಬೇಕು, ಟ್ರೋಫಿ ಕಡೆ ಕಬ್ಬಳ ಕೊಡಿ, ತಲಾಟೆ ಎಲ್ಲ ಬಿಟ್ಬಿಟ್ಟು ಅನ್ನೋ ಥರ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾ ಇದ್ದಾಗೇನೆ ಈ ಕಡೆಯಿಂದ RCB ಫ್ಯಾನ್ಸ್ಗಳು ರೊಚ್ಕೆದ್ಬಿಟ್ಟು ಇನ್ಸ್ಟಾಗ್ರಾಮ್ ಅಕೌಂಟ್ನೆಲ್ಲ ದಾಳಿ ಮಾಡ್ಬಿಟ್ಟು ಉಡಿಸ್ ಮಾಡ್ತಾರೆ. ಇವಾಗ ಬಾಯಿಗೆ ಬಂದಿದ್ದು ಹಂಗೆ ವಂಶನೇ ಕರೀತಾವ್ರ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಎಷ್ಟು ಟ್ರೋಫಿ ಗೆದ್ದಿದ್ಯಾ ನೀನು ಶಿಷ್ಯಲೇ, ಎಷ್ಟು ಟ್ರೋಫಿ ಗೆದ್ದಿದ್ಯಾ ನೀನು, ಏನು ಬಾಯಿಗೆ ಬಂದಿದ್ದು ಬಿಡ್ತಾ ಇದ್ಯಾ? ಎಷ್ಟು IPL ಟ್ರೋಫಿ ಗೆಲ್ತಿದ್ಯಾ ನೀನು? ಒಂದು ಟ್ರೋಫಿನೂ ಗೆದ್ದಿಲ್ಲ. ಅಲ್ಲಿ ನಿಮ್ಮ ಟೀಮ್ ಎಷ್ಟು ಟ್ರೋಫಿ ಗೆದ್ದಿದೆ? ಡೆಲ್ಲಿ ಕ್ಯಾಪಿಟಲ್ಸು. ಅಟ್ಲೀಸ್ಟ್ ನಾವು ಫೈನಲ್ಸ್ಗಳಿಗಾರ ಕ್ವಾಲಿಫೈ ಆಗಿಬಿಟ್ಟು ಆಡ್ತಾನಾರ ಇದೀವಿ, ಪ್ಲೇ ಆಫ್ಸ್ಗಳಿಗೆ ನಾವು ಜಾಸ್ತಿ ಸಲ ಕ್ವಾಲಿಫೈ ಆಗಿದ್ದೀವಿ, ನೀವೆಲ್ಲೋ ಕಳೆದೋಗ್ತಿರಲ್ಲೇ ಅಂತ ವಂಶನೇ ಕರೀತಾವ್ರೆ ಕುಲ್ದೀಪ್ ಯಾದವ್ ಅವ್ರನ್ನ. ಏನು ಕಿತ್ ಗುಡೆ ಹಾಕಿದ್ಯಾ ನೀನು? ಎಷ್ಟು ಟ್ರೋಫಿ ಗೆಲ್ಸ್ಬಿಟ್ಟಿದೆ IPL ಅಲ್ಲಿ ಹಿಂಗೆ ಕರೀತಾವ್ರೆ. ಸೊ ಇದು ನೋಡ್ಬಿಟ್ಟು ಕುಲ್ದೀಪ್ ಯಾದವ್ ಅವರಿಗೆ ಸೈಕ್ ಆಗೋಗ್ಬಿಟ್ಟಿದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ. RCB ಫ್ಯಾನ್ಸ್ಗಳು ದಾಳಿ ಮಾಡಿರೋದು ನೋಡ್ಬಿಟ್ಟು ಅದಕ್ಕೋಸ್ಕರನೇ ಅವರು ಈ ಒಂದು ಟ್ವೀಟ್ ನ ಮಾಡಿರೋದು. ಚಿಲ್ RCB ಫ್ಯಾನ್ಸ್, ಟ್ರೋಫಿ ನಿಮ್ದೇನೆ ಗುರು, ಇಟ್ಕೊಳ್ಳಿ, ನೀವೇ ಟ್ರೋಫಿ ಇಟ್ಕೊಳ್ಳಿ, ನನಗೇನು ಬೇಜಾರಿಲ್ಲ ಗುರು ಅಂತ ಹಾಕಿದ್ದಾರೆ. ಇವಾಗ ಸ್ವಲ್ಪ ಕೂಲ್ ಡೌನ್ ಕ್ಯಾಮ್ ಡೌನ್ ಮಾಡೋದಕ್ಕೋಸ್ಕರ. ಬಟ್ ನಾನು ವಿಕೆಟ್ ಕೀಪರ್ ಅಲ್ಲ ಗುರು, ಗೋಲ್ ಕೀಪರ್ ಅಲ್ಲ ಗುರು ಅಂತ ಹಾಕೊಂಡಿದ್ದಾರೆ. ಅದಕ್ಕೊಂದು ನಾವು ನಗೋ ಎಮೋಜನ್ ಹಾಕ್ಬಿಟ್ಟು ಟ್ವೀಟ್ನ ಮಾಡಿದ್ದಾರೆ. ಸೊ ಒಂದು ಸ್ಟೇಟ್ಮೆಂಟ್ RCB ಬಗ್ಗೆ ಕೊಟ್ಟರೆ ಬೇರೆ ಪ್ಲೇಯರ್ಗಳು, ಬೇರೆ ಟೀಮ್ಗಳ ಪ್ಲೇಯರ್ಗಳು ಇದನ್ನು ಆವೇಶ್ ಖಾನ್ ಸುಮಾರು ಸಲ ಹೇಳಿದ್ದಾರೆ. ಯಾವ ಟೀಮ್ಗೆ ಎದುರ್ಕೊಂತೀವಿ, ಯಾವ ಟೀಮ್ ಫ್ಯಾನ್ಸ್ಗಳಿಗೆ ಎದುರ್ಕೊಂತೀವಿ ಅಂತಂದರೆ ಇಟ್ಸ್ ನನ್ ಅದರ್ ದೆನ್ RCB ಫ್ಯಾನ್ಸ್ ಬಿಟ್ಬಿಟ್ಟು ಬೇರೆ ಯಾರಿಗೂ ಕೂಡ ಎದುರ್ಕೊಳ್ಳಲ್ಲ ಗುರು ಅಂತ ಹೇಳಿದರೆ ಆವೇಶ್ ಖಾನ್. ಸುಮಾರು ಜನ ಪ್ಲೇಯರ್ಗಳು ಇದನ್ನು ಅನುಭವಿಸಿದ್ದಾರೆ. ಋತುರಾಜ್ ಗಾಯಕ್ವಾಡ್ ಕೂಡ ಕಾಮೆಂಟ್ ಸೆಕ್ಷನ್ ಆಫ್ ಮಾಡ್ಕೊಂಡಿದ್ರು. ಎಲ್ಲ RCB ಫ್ಯಾನ್ಸ್ಗಳ ದಾಳಿಗೆ ಉಳಿತಾರ ಗುರು, ಯಾರು ಉಳಿಯೋದಿಲ್ಲ. RCB ಫ್ಯಾನ್ಸ್ಗಳ ದಾಳಿ ಚೂರು ಚಿಕ್ಕದಾಗಿ ಏನಾರು ಒಂದು ಸ್ವಲ್ಪ ನೆಗೆಟಿವ್ ಆಗಿ ಹೇಳ್ಬಿಟ್ರೆ ಸಾಕು, ಚಿಕ್ಕದಾಗಿ ಏನಾರು ಒಂದು ಸ್ವಲ್ಪ ಒಂಥರ ಬೇಜಾರಾಗತ್ತರ ಹೇಳ್ಬಿಟ್ರೆ ಸಾಕು, ವಂಶನೇ ಕರೆದ್ಬಿಡ್ತಾರೆ ಹೋಗ್ಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಹಂಗೆ ಹಿಂಗೆ ಅಂತ. ಅದಕ್ಕೋಸ್ಕರ ಇವ್ರು ಸ್ವಲ್ಪ ಟ್ವೀಟ್ ಮಾಡ್ಬಿಟ್ಟು ಕಾಮ್ ಡೌನ್ ಮಾಡೋದಕ್ಕೆ ನೋಡಿದ್ದಾರೆ. ಬಟ್ ಅವ್ರು ಸುಮ್ಮನೆ ಹೇಳಿರೋದು ಒಂದು ಇನ್ನು ಫನಿ ವೇ ಹೇಳ್ತಿರೋದು, ಏನು ಸೀರಿಯಸ್ ಆಗಿ ಏನು ಹೇಳಿಲ್ಲ. ಅವ್ರಿಗೂ ಟ್ರಿಗರ್ ಆಗಲ್ವ ಗುರು? ಪಾಪ ಕುಲ್ದೀಪ್ ಯಾದವ್ ಗುರು ಗೋಲ್ ಕೀಪರ್ ಆಗಿ ಬರ್ತಿ RCBಗೆ ಅಂತ ಕರೆದ್ರೆ ಅದಕ್ಕೆ ನಿಮಗೆ ಟ್ರೋಫಿ ಬೇಕು ಗುರು ಅಂತ ಹೇಳಿದ್ದಾರೆ ಅಷ್ಟೇ, ಅದ್ರಲ್ಲಿ ಏನಿಲ್ಲ. ಬಟ್ RCB ಫ್ಯಾನ್ಸ್ಗಳಿಂದ ಸೀರಿಯಸ್ ಆಗಿ ತಗೊಂಡು ಎಷ್ಟು ಟ್ರೋಫಿ ಗೆಲ್ಸಿದ್ಯಾ ಹಂಗೆ ಹಿಂಗೆ ಅಂತ ಎಲ್ಲ ವಂಶನೇ ಕರೀತಾವ್ರು ಕಾಮೆಂಟ್ ಸೆಕ್ಷನಲ್ಲಿ. ಸೊ RCB ಫ್ಯಾನ್ಸ್ ಅವಾಸಕ್ಕೆ ಹೋಗ್ಬೇಡ ಗುರು. ಕುಲ್ದೀಪ್ ಯಾದವ್ RCB ಬಗ್ಗೆ ಯಾರೇ ಆಗಲಿ ಏನೇ ಆಗಲಿ ಸ್ಟೇಟ್ಮೆಂಟ್ಗಳು ಪಾಸ್ ಮಾಡಬೇಕಾದ್ರೆ RCB ಫ್ಯಾನ್ಸ್ಗಳನ್ನ ಬಿಟ್ಟು ಅಲರ್ಟ್ ಆಗಿರಬೇಕು. ಎಸ್ಪೆಷಲಿ ಈಚೆ ಕಡೆ ಇರುವಂಥ ಪ್ಲೇಯರ್ಸ್ಗಳು, RCB ಪ್ಲೇಯರ್ಸ್ ಅಪಾರ್ಟ್
ಸಿಕ್ಕಾಪಟ್ಟೆ ಯೋಚನೆ ಮಾಡಬೇಕು RCB ಬಗ್ಗೆ ಮಾತಾಡಬೇಕಾದ್ರೆ. ಇಲ್ಲ ಅಂತಂದರೆ ವಂಶನೇ ಕರೀತಾರೆ ಬಂದ್ಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ. ನಿಮಗೇನು ಅನ್ನಿಸ್ತದೆ ಕುಲ್ದೀಪ್ ಯಾದವ್ ಅವರು ಟ್ವೀಟ್ ಮಾಡಿರುವಂಥದ್ದು RCB ಫ್ಯಾನ್ಸ್ಗಳ ರಿಯಾಕ್ಷನ್ ನೋಡಾದ್ಮೇಲೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಬಾಬಾ.